ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ 2024-25ನೇ ಸಾಲಿಗೆ ವಿವಿಧ ಯೋಜನೆಗಳಿಗೆ ಸಾಲ ಸೌಲಭ್ಯದ ಒಂದು ಅರ್ಜಿಗಳನ್ನು ಕರೆದಿದ್ದಾರೆ. ಸೊ ಈ ಒಂದು ಯಾವ ಸಾಲ ಸೌಲಭ್ಯವನ್ನು ಯಾರಿಗೆಲ್ಲ ಕೊಡ್ತಾರೆ ಮತ್ತು ಎಷ್ಟು ಸಾಲ ಸೌಲಭ್ಯವನ್ನು ಕೊಡ್ತಾರೆ, ಇದಕ್ಕೆ ಸಬ್ಸಿಡಿಗಳು ಎಷ್ಟು ಇರ್ತವೆ ಅಂತ ಮುಂತಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಈ ಒಂದು ನಿಗಮ ಯಾವುದಪ್ಪ ಅಂದರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ 2024-25ನೇ ಸಾಲಿಗೆ ಅರ್ಜಿ ಆಹ್ವಾನಿಸಿದ್ದಾರೆ. ಸೊ ಇಲ್ಲಿ ಒಟ್ಟು 5 ಯೋಜನೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಮೊದಲನೇದಾಗಿ ಉದ್ಯೋಗಿನಿ ಯೋಜನೆ, ಎರಡನೇದ್ದು ಚೇತನ ಯೋಜನೆ, ಮೂರನೇದ್ದು ಧನಶ್ರೀ ಯೋಜನೆ, ನಾಲ್ಕನೇದ್ದು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆಯಾಗಿದೆ. ಕೊನೆಯದು 5ನೇ ಯೋಜನೆ ಯಾವುದಪ್ಪ ಅಂದರೆ ಮಾಜಿ ದೇವದಾಸಿಯ ಮಹಿಳೆಯರ ಪುನರ್ವಸತಿ ಯೋಜನೆ. ಈ ರೀತಿಯಾಗಿ 5 ಯೋಜನೆಗಳಿಗೆ ಸೌಲಭ್ಯದ ಒಂದು ಅರ್ಜಿಗಳನ್ನು ಕರೆದಿದ್ದಾರೆ. ಸೊ ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಉದ್ಯೋಗಿನಿ ಯೋಜನೆ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಮಹಿಳೆಯರು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಇಲ್ಲಿ ಬ್ಯಾಂಕುಗಳ ಮೂಲಕ ಸಾಲವನ್ನ ನೀಡ್ತಾರೆ. ಇಲ್ಲಿ ಅವರಿಗೆ ವಯೋಮಿತಿ ಎಷ್ಟು ಇರಬೇಕಪ್ಪ ಅಂದ್ರೆ 18ರಿಂದ 55 ವರ್ಷ ಒಳಗಿನವರಾಗಿರಬೇಕು. ಕನಿಷ್ಠ ವಯಸ್ಸು 18 ವರ್ಷ ಆಗಿರಬೇಕು, ಗರಿಷ್ಠ ವಯಸ್ಸು 55 ವರ್ಷ ಆಗಿರಬೇಕು ಅಂತವರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ಸೊ ಇವರ ಒಂದು ಆದಾಯದ ಮಿತಿ ನಾವು ನೋಡೋದಾದ್ರೆ 2 ಲಕ್ಷದವರೆಗೆ ಇರತಕ್ಕಂತಹ ಮಹಿಳೆಯರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಈ ಒಂದು ಯೋಜನೆಗೆ ಅವರು ಸಾಲ ಸೌಲಭ್ಯವನ್ನು ಎಷ್ಟು ಪಡಿಬಹುದು ಅಂತ ನಾವು ನೋಡೋದಾದ್ರೆ 1 ಲಕ್ಷದಿಂದ 3 ಲಕ್ಷದವರೆಗೂ ಗರಿಷ್ಠ ಹಣವನ್ನ, ಅಂದ್ರೆ ಯಾವ್ದಾದ್ರು ಅವರು ಒಂದು ಉದ್ಯೋಗವನ್ನು ಮಾಡ್ತೀವಿ ಅಂದಾಗ ಸೊ ಅಲ್ಲಿ 3 ಲಕ್ಷಗಳ ರೂಪಾಯಿವರೆಗೂ ಸಾಲವನ್ನ ಪಡೆದುಕೊಳ್ಳಬಹುದು. ಸೊ ಇಲ್ಲಿ SC ST ಇದ್ದಂತಹ ಮಹಿಳೆಯರಾಗಿದ್ರೆ ಅವ್ರಿಗೆ 50% ಸಹಾಯಧನ ಅಂದ್ರೆ ಸಬ್ಸಿಡಿ ರೂಪದಲ್ಲಿ ಅವರಿಗೆ ಸಿಗುತ್ತೆ. 1.5 ಲಕ್ಷದಷ್ಟು ಸಬ್ಸಿಡಿ ರೂಪದಲ್ಲಿ ಅವರಿಗೆ ಸಿಗುತ್ತೆ. ಸೊ ಇವರ ಒಂದು ಸಾಮಾನ್ಯ ವರ್ಗದ ಮಹಿಳೆಯರಾಗಿದ್ರೆ ಅವ್ರಿಗೆ 1.5 ಲಕ್ಷ ಆದಾಯದ ಮಿತಿ ಇರುತ್ತೆ. ಸೊ ಅವ್ರಿಗೂ ಕೂಡ ಒಂದು ಗರಿಷ್ಠ 3 ಲಕ್ಷದವರೆಗೂ ಸಾಲ ಸೌಲಭ್ಯವನ್ನು ಕೂಡ ಅವ್ರಿಗೆ ನೀಡ್ತಾರೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಅವ್ರ ಸಹಾಯಧನ 30% ಇರುತ್ತೆ. ಸೊ ಇಲ್ಲಿ SC ST ಗೆ 50% ಇರುತ್ತೆ. ಸೊ ಇಲ್ಲಿ ಸಾಮಾನ್ಯ ವರ್ಗದ ಮಹಿಳೆಯರಿಗೆ 30% ಸಹಾಯಧನವನ್ನ ನೀಡ್ತಾರೆ. ಸೊ ಈ ಒಂದು ಉದ್ಯೋಗಿನಿ ಯೋಜನೆಗೆ ಕೇವಲ ಮಹಿಳೆಯರು ಮಾತ್ರ ಎಲಿಜಿಬಲ್ ಆಗಿರ್ತಾರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ. ಸೊ ಪುರುಷರಿಗೆ ಇದು ಬರೋದಿಲ್ಲ. ಸೊ ಎರಡನೆಯ ಚೇತನ ಯೋಜನೆ, ಇಲ್ಲಿ ನಾವು ನೋಡಿದ್ರೆ ಮಹಿಳೆಯರು ಯಾವ್ದಾದ್ರು ಒಂದು ಆದಾಯವನ್ನ ಹೊಂದಿರತಕ್ಕಂಥ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು 30,000 ಪ್ರೋತ್ಸಾಹಧನವನ್ನ ಅವ್ರಿಗೆ ನೀಡ್ತಾರೆ. ಸೊ ಇಲ್ಲಿ ಯಾವ್ದಾದ್ರು ಒಂದು ಕೆಲಸದಲ್ಲಿ ತೊಡಗಿಕೊಳ್ಳಲು ಅವ್ರಿಗೆ ಏನ್ ಕೊಡ್ತಾರಪ್ಪ ಅಂದ್ರೆ 30,000ದವರೆಗೂ ಪ್ರೋತ್ಸಾಹ ಧನವನ್ನಾಗಿ ಕೊಡ್ತಾರೆ. ಇಲ್ಲಿ ಅವರ ವಯೋಮಿತಿ ಇಲ್ಲಿ ನೋಡೋದಾದ್ರೆ ಕನಿಷ್ಠ 18 ವರ್ಷ ಮೇಲ್ಪಟ್ಟವರಾಗಿರ್ಬೇಕು. ಸೊ ಇನ್ಕಮ್ ಎಲ್ಲ ಇಲ್ಲಿ ಏನು ಕೊಟ್ಟಿಲ್ಲ. ಸೊ ಅದು ಯೋಜನೆಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಧನಶ್ರೀ ಯೋಜನೆ, ಇಲ್ಲಿ ಮಹಿಳೆಯರು ಸ್ವಯಂ ಉದ್ಯೋಗ ಮಾಡಲು ಅವ್ರಿಗೆ ಇಲ್ಲಿ 30,000 ರೂಪಾಯಿ ಪ್ರೋತ್ಸಾಹಧನವನ್ನ ನೀಡ್ತಾರೆ. ಅವರ ಒಂದು ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿ ನೋಡೋದಾದ್ರೆ 18 ವರ್ಷ ಕನಿಷ್ಠ ವಯಸ್ಸಾಗಿರ್ಬೇಕು, ಗರಿಷ್ಠ 60 ವರ್ಷಗಳಾಗಿರ್ಬೇಕು. ಸೊ ಇಲ್ಲಿ ಚೇತನ ಯೋಜನೆ, ಧನಶ್ರೀ ಯೋಜನೆಗೆ 30,000 ರೂಪಾಯಿಗಳ ಒಂದು ಪ್ರೋತ್ಸಾಹಧನವನ್ನ ನೀಡ್ತಾರೆ. ನೆಕ್ಸ್ಟ್ ಇಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆಗೂ ಕೂಡ ಇಲ್ಲಿ ಅವರಿಗೆ ಮಹಿಳೆಯರಿಗೆ 30,000 ರೂಪಾಯಿಗಳ ಒಂದು ಪ್ರೋತ್ಸಾಹಧನವನ್ನ ನೀಡ್ತಾರೆ. ಸೊ ಅದೇ ರೀತಿಯಾಗಿ ಮಾಜಿ ದೇವದಾಸಿಯರ ಮಹಿಳೆಯರ ಒಂದು ಪುನರ್ವಸತಿ ಯೋಜನೆ ಕೂಡ ಅವ್ರಿಗೂ ಕೂಡ 30,000 ರೂಪಾಯಿಗಳ ಒಂದು ಪ್ರೋತ್ಸಾಹ ಧನವನ್ನಾಗಿ ನೀಡ್ತಾರೆ. ಸೊ ಈ 5 ಯೋಜನೆಗಳಿಗೆ ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ. ಸೊ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸ್ಬೇಕಂತ ಅನ್ಕೊಂಡಿದಾರೋ ಸೊ ಬೇಗನೆ ಅರ್ಜಿ ಸಲ್ಲಿಸಿ. ಈ ಒಂದು 5 ಯೋಜನೆಗಳಿಗೆ ನಾವು ಅರ್ಜಿಯನ್ನ ಸಲ್ಲಿಸುವ ಪೂರ್ವದಲ್ಲಿ ಈ ಸೂಚನೆಗಳನ್ನ ನಾವು ತಿಳಿದುಕೊಂಡಿರ್ಬೇಕಾಗುತ್ತೆ. ಮೊದಲನೇದಾಗಿ ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಅನ್ನ ಕಡ್ಡಾಯವಾಗಿ ಮಾಡಿಸಿರ್ಬೇಕಾಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ ಪಡಿಬೇಕು ಅಂದ್ರೆ ಮೊದಲು ಆ ಮಹಿಳೆಯರು ಏನಾಗಿರ್ಬೇಕು, ತಮ್ಮ ಖಾತೆಗೆ ಆಧಾರ್ ಸೀಡಿಂಗ್ ಅನ್ನ ಮಾಡಿಸಿರ್ಬೇಕಾಗತ್ತೆ. ಸೊ ಈಗಾಗಲೇ ಆಧಾರ್ ಸೀಡಿಂಗ್ ಇರತಕ್ಕಂತಹ ಬ್ಯಾಂಕ್ ಖಾತೆಯನ್ನು ಕೊಟ್ರೆ ಒಳ್ಳೆಯದು. ಸೊ ಎರಡನೇ ಏನಪ್ಪಾ ಅಂದ್ರೆ ಉದ್ಯೋಗಿನಿ ಯೋಜನೆಯ SC ST
TSP ಬಳಕೆಯಾಗದ ಅನುದಾನದ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಫಲಾಪೇಕ್ಷಿಗಳು ಅರ್ಜಿದಾರರು ತಮ್ಮ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಸೊ ಈ ಒಂದು ಉದ್ಯೋಗಿನಿ ಯೋಜನೆಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನ ಸಲ್ಲಿಸತಕ್ಕದ್ದು. ಈ ಎಲ್ಲ ಯೋಜನೆಗಳಿಗೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಲಭ್ಯವಿರುತ್ತವೆ. ಸೊ ಈ ಒಂದು 5 ಯೋಜನೆಗಳಿಗೆ ಎಲ್ಲ ಮಹಿಳೆಯರು ತಮ್ಮ ಮೊಬೈಲಿಂದಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಒಂದ್ ವೇಳೆ ಆಗದಿದ್ರೆ ಫಲಾಪೇಕ್ಷೆ ಅರ್ಜಿದಾರರು ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಗ್ರಾಮ್ 1, ಬೆಂಗಳೂರು 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸುವುದು. ಸೊ ನೀವು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಬೇಕಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದು. ಒಂದು ವೇಳೆ ನಿಮ್ಗೆ ಆಗದೆ ಇದ್ದ ಪಕ್ಷದಲ್ಲಿ ಬಾಪೂಜಿ ಸೇವಾ ಕೇಂದ್ರ, ಗ್ರಾಮ್ 1, ಬೆಂಗಳೂರು 1, ಕರ್ನಾಟಕ 1 ಈ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ನಿಮ್ಮ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಇವಿಷ್ಟು ಸೂಚನೆಗಳನ್ನ ನೀವು ಓದ್ಕೊಂಡಿರ್ಬೇಕಾಗತ್ತೆ. ನಂತರ ಈ ಒಂದು ಯೋಜನೆಗಳಿಗೆ ಅರ್ಜಿ ಯಾವಾಗ ಪ್ರಾರಂಭ ಆಗಿ ಯಾವಾಗ ಕೊನೆಯ ದಿನಾಂಕ ಆಗಿದೆ ಅಂತ ನೀವು ನೋಡೋದಾದ್ರೆ, ಅರ್ಜಿ ಸಲ್ಲಿಸಲು ದಿನಾಂಕ 21/8/2024 ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗಿದ್ದಾವೆ. ಅಂದ್ರೆ 2-3 ದಿನಗಳ ಮುಂಚೆನೇ ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ. ಇದರ ಕೊನೆಯ ದಿನಾಂಕ ನಾವು ನೋಡೋದಾದ್ರೆ ಸೆಪ್ಟೆಂಬರ್ 21ನೇ ತಾರೀಕಿನವರೆಗೂ ಕೂಡ ನಿಮಗೆ ಕಾಲಾವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ನೀವು 1 ತಿಂಗಳ ಏನು ಕಾಲಾವಕಾಶ ಇದೆ, ಸೊ ಅದರಲ್ಲಿ ಯಾವೆಲ್ಲ ಹೆಣ್ಮಕ್ಳು ಸ್ವ ಉದ್ಯೋಗ ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ಸೊ ಅಂತ ಮಹಿಳೆಯರು ಈ ಒಂದು ಯೋಜನೆಯ ಒಂದು ಲಾಭವನ್ನ ಪಡೆದುಕೊಳ್ಳಬಹುದು. ಗರಿಷ್ಠ 3 ಲಕ್ಷದವರೆಗೂ ಕೂಡ ನೀವು ಸಾಲ ಸೌಲಭ್ಯವನ್ನ ಪಡೆದುಕೊಂಡು ಅರ್ಧದಷ್ಟು ಸಹಾಯಧನವನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಸೊ ಈ ಒಂದು ಅರ್ಜಿಯನ್ನ ನಾವು ನೋಡೋಣ ಇಲ್ಲಿ ಯಾವ ರೀತಿ ಸಲ್ಲಿಸಬೇಕು ಅಂತ. ಈ ಒಂದು 5 ಯೋಜನೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ ಮೊಬೈಲಿಂದ ಆಗಲಿ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ನೀವು ಬಳಸ್ತಕ್ಕಂಥ ಯಾವ್ದಾದ್ರು ಒಂದು ಬ್ರೌಸರ್ ಇಂದ ಸೇವಾ ಸಿಂಧು ಅಂತ ಟೈಪ್ ಮಾಡಿಕೊಂಡು ಅದನ್ನ ಸರ್ಚ್ ಕೊಡ್ಬೇಕಾಗತ್ತೆ ಇಲ್ಲಿ. ಸೊ ಕೊಟ್ಟ ನಂತರ ಇಲ್ಲಿ ಮೊದಲಿಗೆ ಕಾಣ್ತಕ್ಕಂತಹ ಸೇವಾ ಸಿಂಧು ಅಂತ ಏನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಸೇವಾ ಸಿಂಧುವಿನ ಒಂದು ಹೋಮ್ ಪೋರ್ಟಲ್ ಈ ತರ ಬರುತ್ತೆ. ಇಲ್ಲಿ ನೀವು ಲಾಗಿನ್ ಆಗ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ಯಾವ್ದಾದ್ರು ಮೇಲ್ ID ಅಥವಾ ಮೊಬೈಲ್ ನಂಬರ್ ಹಾಕಿ ಅನಂತರ ಅದು ಗೆಟ್ ಒ ಟಿ ಪಿ ಕೊಟ್ಟು ಕ್ಯಾಪ್ಚಾವನ್ನು ಕೊಟ್ಟು ಸಬ್ಮಿಟ್ ಕೊಟ್ರೆ ಅದು ಅಲ್ಲಿ ನಾವು ಲಾಗಿನ್ ಆದ್ಮೇಲೆ ಸರ್ವಿಸ್ ಪ್ಲಸ್ ಅಂತೇಳಿ ಏನಾಗುತ್ತೆ, ಇದು ಸೇವಾ ಸಿಂಧುವಿನ ಒಂದು ಪೋರ್ಟಲ್ಗೆ ಲಾಗಿನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮೆನು ಅಂತ ಕಾಣುತ್ತಲ್ಲ, ಅದ್ರ ಕೆಳಗೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಿದಾಗ ವಿವ್ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಕಾಣುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ. ಸೊ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ನೀವು ಉದ್ಯೋಗಿನಿ ಸ್ಕೀಮ್ ಅಂತ ಹೊಡೆದ್ರೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಆನ್ಲೈನ್ ಅರ್ಜಿಗೆ ಹೋಗುತ್ತೆ. ಸೊ ಈ ಒಂದು ಆನ್ಲೈನ್ ಅರ್ಜಿಯನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.